ನೋಡಿ, ನಾವು 1 ಗಂಟೆ ಎಷ್ಟು 1 ಗಂಟೆಯಿಂದ ಕಾಯ್ತಾ ಇದ್ದೇವೆ. ಏನಾದರೂ ಒಂದು ಉತ್ತರ ಅಲ್ಲ, ಕಂಟೆಂಟ್ ನೋಡಿದ್ದೇವೆ. ನೋಡಿ ಇನ್ಸ್ಪೆಕ್ಟರ್ ನಾವು ನಿಮಗೆ ಗೌರವ ಕೊಟ್ಟು ಬಂದದ್ದು. ಇಲ್ಲಂದ್ರೆ ನಾವೀಗ 2,000 ಜನ ಸೇರಿಸಿ ನಾವು ಏನ್ ಮಾಡ್ಬೇಕು ಅದನ್ನು ಮಾಡ್ತೇವೆ. ನಿಮ್ಗೆ ಒಂದು ಕಾನೂನು ಕ್ರಮ ತಗೊಳ್ಳಿಕ್ಕೆ ಆಗುದಿಲ್ಲ. ಒಂದು ಫುಡ್ಕೋಸ್ ಅಂದ್ರೆ ನೀವು ಯಾಕೆ ಇನ್ಸ್ಪೆಕ್ಟರ್ ಇಲ್ಲಿ? ಅಲ್ಲ, ಅಗತ್ಯ ಉಂಟು ನೀವು ಇನ್ಸ್ಪೆಕ್ಟರ್? ನಿಮ್ಮಲ್ಲಿ ನಾವು ಗೌರವ ಕೊಟ್ಟು ಇಲ್ಲಿ ಬಂದು ಅವನ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ರೆ ನಿಮ್ಗೆ ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ನಾನು SP ಗೆ ಫೋನ್ ಮಾಡಿ ಹೇಳಿದೆ, ನಾನು ತಗೊಳ್ತೇನೆ ಅಂತ ಹೇಳಿದ್ರೆ ನೀವು ನಮ್ಮನ್ನು ಅಲ್ಲಿ ಬಿಟ್ಟು ಅರ್ಧ ಗಂಟೆ ಅಲ್ಲಿ ಕೂತು ಎಂತ ಮಾಡುದು ನೀವು? ನಿಮಗೆ ಓನ್ ಡಿಸಿಷನ್ ತಗೊಳ್ಳಿಕ್ಕೆ ತಾಕತ್ತಿಲ್ವ? ಅಲ್ಲ, ನಿಮಗೆ ಓನ್ ಡಿಸಿಷನ್ ತಗೊಳ್ಳಿಕ್ಕೆ ತಾಕತ್ತಿಲ್ಲ ಅಂತ ಅಲ್ಲ. ಇಲ್ಲ, ಅವರಿಗೆ ಆ ತಾಕತ್ತಿಲ್ಲ. ಅವನ ಬಗ್ಗೆ ಅವನಿಗೆ ಅನುಕಂಪ ಉಂಟು ಅವರಿಗೆ. ಇಲ್ಲಂದ್ರೆ ನಾವು ಇದು ಮಾಡುದಿಲ್ಲ, ನಮ್ಗೆ ಬೇಡ. ನೋಡಿ, ಒಬ್ಬ ಮಹಿಳೆಗೆ ನಿಮ್ಗೆ ನ್ಯಾಯ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ, ನಗರಸಭೆಯ ಅಧ್ಯಕ್ಷರಿಗೆ ಗೌರವ ಕೊಡ್ಲಿಕ್ಕೆ ಆಗುದಿಲ್ಲ ಅಂತಾರೆ. ನೀವು ಯಾರಿಗೆ ಜನಸಾಮಾನ್ಯರ ಬದುಕು ಹೇಗಿರ್ಬೋದು ಪುತ್ತೂರಲ್ಲಿ? ಎಂತದು ನೋಡಿ, ನಾವು 1 ಗಂಟೆ ಎಷ್ಟು 1 ಗಂಟೆಯಿಂದ ಕಾಯ್ತಾ ಇದ್ದೇವೆ. ಏನಾದರೂ ಒಂದು ಉತ್ತರ ಅಲ್ಲ, ಕಂಟೆಂಟ್ ನೋಡಿದ್ದೇವೆ. ನೋಡಿ ಇನ್ಸ್ಪೆಕ್ಟರ್ ನಾವು ನಿಮಗೆ ಗೌರವ ಕೊಟ್ಟು ಬಂದದ್ದು. ಇಲ್ಲಂದ್ರೆ ನಾವೀಗ 2,000 ಜನ ಸೇರಿಸಿ ನಾವು ಏನ್ ಮಾಡ್ಬೇಕು ಅದನ್ನು ಮಾಡ್ತೇವೆ. ನಿಮ್ಗೆ ಒಂದು ಕಾನೂನು ಕ್ರಮ ತಗೊಳ್ಳಿಕ್ಕೆ ಆಗುದಿಲ್ಲ. ಒಂದು ಫುಡ್ಕೋಸ್ ಅಂದ್ರೆ ನೀವು ಯಾಕೆ ಇನ್ಸ್ಪೆಕ್ಟರ್ ಇಲ್ಲಿ? ಅಲ್ಲ, ಅಗತ್ಯ ಉಂಟು ನೀವು ಇನ್ಸ್ಪೆಕ್ಟರ್? ನಿಮ್ಮಲ್ಲಿ ನಾವು ಗೌರವ ಕೊಟ್ಟು ಇಲ್ಲಿ ಬಂದು ಅವನ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ರೆ ನಿಮ್ಗೆ ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ನಾನು SP ಗೆ ಫೋನ್ ಮಾಡಿ ಹೇಳಿದೆ, ನಾನು ತಗೊಳ್ತೇನೆ ಅಂತ ಹೇಳಿದ್ರೆ ನೀವು ನಮ್ಮನ್ನು ಅಲ್ಲಿ ಬಿಟ್ಟು ಅರ್ಧ ಗಂಟೆ ಅಲ್ಲಿ ಕೂತು ಎಂತ ಮಾಡುದು ನೀವು? ನಿಮಗೆ ಓನ್ ಡಿಸಿಷನ್ ತಗೊಳ್ಳಿಕ್ಕೆ ತಾಕತ್ತಿಲ್ವ? ಅಲ್ಲ, ನಿಮಗೆ ಓನ್ ಡಿಸಿಷನ್ ತಗೊಳ್ಳಿಕ್ಕೆ ತಾಕತ್ತಿಲ್ಲ ಅಂತ ಅಲ್ಲ. ಇಲ್ಲ, ಅವರಿಗೆ ಆ ತಾಕತ್ತಿಲ್ಲ. ಅವನ ಬಗ್ಗೆ ಅವನಿಗೆ ಅನುಕಂಪ ಉಂಟು ಅವರಿಗೆ. ಇಲ್ಲಂದ್ರೆ ನಾವು ಇದು ಮಾಡುದಿಲ್ಲ, ನಮ್ಗೆ ಬೇಡ. ನೋಡಿ, ಒಬ್ಬ ಮಹಿಳೆಗೆ ನಿಮ್ಗೆ ನ್ಯಾಯ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ, ನಗರಸಭೆಯ ಅಧ್ಯಕ್ಷರಿಗೆ ಗೌರವ ಕೊಡ್ಲಿಕ್ಕೆ ಆಗುದಿಲ್ಲ ಅಂತಾರೆ. ನೀವು ಯಾರಿಗೆ ಜನಸಾಮಾನ್ಯರ ಬದುಕು ಹೇಗಿರ್ಬೋದು ಪುತ್ತೂರಲ್ಲಿ? BJP ಪಕ್ಷದಲ್ಲಿ ನಾನು 2018ರಿಂದ ಸದಸ್ಯರಾಗಿ ಈಗ 2-3 ತಿಂಗಳಲ್ಲಿ ನಗರಸಭಾ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೇನೆ. ನಮ್ಮ ಈ ನಗರಸಭಾ ಅಧ್ಯಕ್ಷರಾಗಿ ನಾನು ನಮ್ಮ ಅದ್ದುಪಡಿಲು ಹೇಳುವವರು ನಮ್ಮ ವಾಟ್ಸಪ್ಪಲ್ಲಿ ಏನೋ ವಿಷಯ ಹೇಳಿ ಮಹಿಳೆಯರಿಗೆ ನನಗೆ ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿ ಮಹಿಳೆ ಲೀಲಾವತಿ ಅಂತ ಹೇಳಿ ಏನೇನೋ ಬೇಡದ ವಾಟ್ಸಪ್ಪಲ್ಲೆಲ್ಲ ಆಗ್ತಾಯಿದ್ದಾರೆ. ಅವರಿಗೆ ನಾವು ಮಹಿಳಾ ಪೊಲೀಸ್ ಠಾಣೆಗೆ ಹೋಗಿ ಅರ್ಜಿ ಸಲ್ಲಿಸಿ ಈಗ ನಗರ ಪೊಲೀಸ್ ಠಾಣೆಗೆ ಬಂದು ಅವರಿಗೆ ಮನವಿ ಸಲ್ಲಿಸಿದ್ದೇವೆ. ನಮ್ಮ ಶಾಸಕರಾದ ಮಾಜಿ ಶಾಸಕರಾದ ಸಂಜಯ್ ಮಠಂದೂರವರು ನಮ್ಮ ಈ ಪೊಲೀಸ್ ಠಾಣೆಗೆ ಬಂದು ಪೊಲೀಸ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಅವರು ಕೂಡಲೇ 2-3 ದಿವಸದೊಳಗೆ ನೀವು ನಮಗೆ ಸರಿಯಾದ ಮಾಹಿತಿ ಕೊಟ್ಟು ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ನಾವು ಇನ್ನು ಮುಂದೆ ನನ್ನಲ್ಲಿ ಈಗ ನನಗೆ ಮಾತ್ರ ಅಲ್ಲ, ನನ್ನೊಟ್ಟಿಗೆ 25 ಮಂದಿ ನಗರಸಭಾ ಸದಸ್ಯರಿದ್ದಾರೆ. ಮಹಿಳೆಯರಿಗೆ ಏನೇನೋ ಬೇಡದ ವಿಷಯ ಎಲ್ಲ ನಮ್ಮ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಹಾಕಿ ನಮಗೆ ಮಾನಸಿಕವಾದ ಹಿಂಸೆಯನ್ನು ಕೊಡ್ತಾ ಇದ್ದಾನೆ ಅವನಿಗೆ ಕೂಡಲೇ ನಮ್ಮ ಪೊಲೀಸ್ ಠಾಣೆಯವರು ಪೊಲೀಸ್ ಅಧಿಕಾರಿಗಳು ಕೂಡಲೇ ಅವನ ಮೇಲೆ FIR ದಾಖಲು ಮಾಡಿ ಅವನನ್ನು ಕ್ರಮ ಕೈಗೊಳ್ಳಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಸಮಿತಿ ನಗರಸಭೆಯ ಅಧ್ಯಕ್ಷ. ಇವತ್ತಿನ ಒಂದು ಕಾರ್ಯಕ್ರಮ, ಇವತ್ತಿನ ಒಂದು ವಿಷಯ ಏನಂದರೆ ಹೇಳಿದರೆ, ನಮ್ಮ ನಗರಸಭೆಯ ದಲಿತ ಒಂದು ಮಹಿಳೆಗೆ ಅದು ಎಂಬ ವ್ಯಕ್ತಿ ಒಂದು ಬೇಡದ ವಿಷಯಗಳನ್ನು ವಾಟ್ಸಪ್ ಗ್ರೂಪಲ್ಲಿ ಹಾಕಿ ಅವರ ಒಂದು ತೇಜವಧೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾನೆ. ಅವನಿಗೆ ನಾವು ಅವನ ಬಗ್ಗೆ ಇಲ್ಲಿ ಕಂಪ್ಲೇಂಟ್ ಕೊಡಲಿಕ್ಕೆ ಬರುವಾಗ ನಗರ ಮಹಿಳಾ ಠಾಣೆಗೆ ಹೋದೆವು. ಅಲ್ಲಿಂದ ನಮಗೆ ಮಹಿಳಾ ಠಾಣೆಯಿಂದ ನೀವು ನಗರ ಠಾಣೆಗೆ ಕೊಡಬೇಕಂತ ಬಂದಾಗ ನಾವು ನಗರ ಠಾಣೆಗೆ ಬಂದು ಇಲ್ಲಿ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡುವಾಗ ಅದರ ಬಗ್ಗೆ ಸ್ವಲ್ಪ ಅವರು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅಷ್ಟೊತ್ತಿಗೆ ನಮ್ಮ ಮಾಜಿ ಶಾಸಕರಾದ ಸಂಜಯ್ ಮಠಂದೂರು ಬಂದರು. ಸಂಜಯ್ ಮಠಂದೂರು ಬಂದ ಮೇಲೆ ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ನಾವು ಧರಣಿ ಕೂರಲಿಕ್ಕೆ ರೆಡಿಯಾಗಿದ್ದೆವು. ಧರಣಿ ಕೂರುವಾಗ ಧರಣಿ ಕೂರ್ದು ಬೇಡ, ನಾವು ಅವನಿಗೆ ಸೂಕ್ತವಾದ ಅವನಿಗೆ ಶಿಕ್ಷೆಯನ್ನು ವಿಧಿಸಿ ಅವ್ರಿಗೆ ಏನು ಬೇಕು ಆ ಪ್ರಕಾರ ಅವನಿಗೆ ಕಾನೂನು ಶಿಕ್ಷೆಯನ್ನು ಕೊಡ್ತೇವೆ ಅಂತೇಳಿ ನಮಗೆ ಇಲ್ಲಿ ನಗರ ಠಾಣೆ ಇನ್ಸ್ಪೆಕ್ಟರ್ ಆದಂಥ ಆಂಜನೇಯ ರೆಡ್ಡಿ ಮತ್ತು ಇನ್ಸ್ಪೆಕ್ಟರ್ ಅವರು ಹೇಳಿದರು. ಆದ ಕಾರಣ ನಮ್ಮ ಇವತ್ತಿನ ಈ ಧರಣಿಯನ್ನು ನಾವು ಹಿಂದಕ್ಕೆ ಪಡೆದು ನಾವು ಅವನಿಗೆ ಮುಂದಿನ ದಿನದಲ್ಲಿ ಅವನಿಗೆ ಸೂಕ್ತವಾದ ಅವನಿಗೆ ಶಿಕ್ಷೆ ಕೊಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.
ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.